ಕದನ ವಿರಾಮದ ಹಿಂದೆ ಡೇಂಜರಸ್ ಪ್ಲಾನ್. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿ ಇಂದಿಗೆ ಸರಿಯಾಗಿ 54 ದಿನ ಕಳೆದಿದೆ. ಇಂದು ಏಪ್ರಿಲ್ 22, 2026. ಇಡೀ ಜಗತ್ತು ಯುದ್ಧದ ಭೀತಿಯಲ್ಲಿರುವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಠಾತ್ ಆಗಿ ಕದನ ವಿರಾಮವನ್ನ ಅನಿರ್ದಿಷ್ಟಾವಧಿಗೆ ವಿಸ್ತರಿಸುವ ಮಾತನಾಡಿದ್ದಾರೆ. ಆದ್ರೆ ಶಾಂತಿಯ ಈ ಮುಖವಾಡದ ಹಿಂದೆ ದೊಡ್ಡದೊಂದು ರಾಜಕೀಯ ಸಂಚು ಅಡಗಿದೆಯೇ ಅನ್ನೋ ಅನುಮಾನ ಎಲ್ಲರಲ್ಲೂ ಮೂಡ್ತಾ ಇದೆ. ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಅಂತಹ ಅನುಮಾನ ಬರೋದಕ್ಕೆ ಸಾಕಷ್ಟು ಕಾರಣಗಳು ಸಿಗ್ತದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಭೀಕರ ವಿಶ್ವಾಸದ್ರೋಹದ ಎಷ್ಟೋ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಬರ್ತದೆ. ಹೌದು, ಇವರು ಕದನ ವಿರಾಮ ಅಂತ ಹೇಳಿ ಮೋಸದಿಂದ ದಾಳಿ ಮಾಡೋದು ಇದು ಮೊದಲಲ್ಲ. ನೆನಪಿಸ್ಕೊಳ್ಳಿ, 2014ರಲ್ಲಿ ಗಾಜಾದಲ್ಲಿ ಕದನ ವಿರಾಮ ಜಾರಿಯಲ್ಲಿದ್ದಾಗಲೇ ಇಸ್ರೇಲ್ ಏಕಾಏಕಿ ದಾಳಿ ನಡೆಸಿ ನೂರಾರು ಅಮಾಯಕರನ್ನ ಬಲಿ ಪಡೆದಿತ್ತು. ಅಷ್ಟೇ ಯಾಕೆ, ಕೇವಲ 3 ದಿನಗಳ ಹಿಂದಷ್ಟೇ ಲೆಬನಾನ್ನಲ್ಲಿ ಅಮೆರಿಕದ ಒಪ್ಪಿಗೆಯೊಂದಿಗೆ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಪಡೆಗಳು ಭೀಕರ ಶೆಲ್ ದಾಳಿಯನ್ನ ನಡೆಸಿದ್ವು. ಶಾಂತಿಯ ಮಾತುಗಳನ್ನೇ ಬಂಡವಾಳ ಮಾಡಿಕೊಂಡು ಶತ್ರುಗಳನ್ನ ಮೈಮರೆಯುವಂತೆ ಮಾಡಿ ಬೆನ್ನಿಗೆ ಚೂರಿ ಹಾಕೋದು ಇವರ ಹಳೆಯ ಚಾಳಿ. ಈ ಇತಿಹಾಸವೇ ಇವತ್ತಿನ ಟ್ರಂಪ್ ನಡೆಯ ಬಗ್ಗೆ ನಮಗೆ ಅನುಮಾನವನ್ನ ಮೂಡಿಸ್ತಿರೋದು. ಈಗ ಸದ್ಯದ ವಿಷಯಕ್ಕೆ ಬರೋಣ. ಒಂದ್ ಕಡೆ ಟ್ರಂಪ್ ಶಾಂತಿಯ ಮಾತನಾಡ್ತಾ ಕದನ ವಿರಾಮವನ್ನ ಘೋಷಿಸಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಇರಾನ್ನ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಂದೆಂದಿಗಿಂತಲೂ ಕಠಿಣವಾದ ನಿರ್ಬಂಧವನ್ನ ಮುಂದುವರಿಸೋದಕ್ಕೆ ತಮ್ಮ ಸೇನೆಗೆ ಆದೇಶವನ್ನ ನೀಡಿದ್ದಾರೆ. ಇದರ ಅರ್ಥ ಏನಂದ್ರೆ, ಇರಾನ್ ಮೇಲೆ ಬಾಂಬ್ ಹಾಕೋದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಹಸಿವಿನಿಂದ ಆ ದೇಶದ ಜನರನ್ನ ಸಾಯಿಸುವುದಕ್ಕೆ ಟ್ರಂಪ್ ಹೊಸ ಪ್ಲಾನ್ ಅನ್ನ ರೂಪಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಅಮೆರಿಕದ ಈ ಬೆದರಿಕೆಗೆ ಇರಾನ್ ಕಿಂಚತ್ತೂ ತಲೆಬಾಗಿಲ್ಲ. ಸೋತವರು ಷರತ್ತುಗಳನ್ನ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಅಧ್ಯಕ್ಷರು ನೇರವಾಗಿ ಟ್ರಂಪ್ಗೆ ಮೊಕಕ್ ಹೊಡೆದಂಗೆ ತಿರುಗೇಟು ನೀಡಿದ್ದಾರೆ. ಅಮೆರಿಕ ಘೋಷಿಸಿರುವ ಕದನ ವಿರಾಮ ಕೇವಲ ಒಂದು ನಾಟಕ ಅಂತ ಕರೆದಿರುವ ಇರಾನ್ ಇದನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ತಾನು ತನ್ನ ರಾಷ್ಟ್ರೀಯ ಸ್ವಾಭಿಮಾನವನ್ನ ಯಾವುದೇ ಬೆಲೆ ತೆತ್ತಾದ್ರೂ ರಕ್ಷಿಸಿಕೊಳ್ತೀನಿ ಅಂತ ಇರಾನ್ ದೃಢವಾಗಿ ಸಾರಿದೆ. ಈ ಹಠಾತ್ ಶಾಂತಿ ಮಂತ್ರದ ಹಿಂದೆ ಇರಾನ್ ಅಮೆರಿಕಾಗೆ ನೀಡಿರುವ ಭೀಕರ ಏಟಿನ ಪ್ರಭಾವ ಇದೆ. ಈ ಯುದ್ಧದ ಮುಖ್ಯ ಕೇಂದ್ರ ಬಿದ್ದು ಹಾರ್ಮುಜ್ ಜಲಸಂಧಿ. ಇರಾನ್ ಈ ಪ್ರಮುಖ ಸಮುದ್ರ ಮಾರ್ಗವನ್ನ ಬಂದ್ ಮಾಡಿರೋದ್ರಿಂದ ಇಡೀ ಜಗತ್ತಿನ ತೈಲ ಪೂರೈಕೆಗೆ ಭಾರಿ ಹೊಡೆತ ಬಿದ್ದಿದೆ ಮತ್ತು ಆ ಎಲ್ಲಾ ರಾಷ್ಟ್ರಗಳು ಇದಕ್ಕೆ ಅಮೆರಿಕವನ್ನ ಹೊಣೆ ಮಾಡ್ತಾ ಇದೆ. ಟ್ರಂಪ್ ಈಗ ಸಮಯ ಕೇಳ್ತಾ ಇರೋದು ಇರಾನ್ ಮೇಲಿನ ಪ್ರೀತಿಯಿಂದ ಅಲ್ಲ, ಬದಲಾಗಿ ಇರಾನ್ ಹಾಕಿರುವ ಈ ದಿಗ್ಬಂಧನದಿಂದ ಪೆಟ್ಟು ತಿಂದಿರುವ ತನ್ನ ಇಮೇಜ್ ಅನ್ನ ಸುಧಾರಿಸಿಕೊಳ್ಳೋದಕ್ಕೆ. ಅಷ್ಟೇ ಅಲ್ಲದೆ ಟ್ರಂಪ್ ಈ ಸಮಯವನ್ನ ಬಳಸಿಕೊಂಡು ತನ್ನ ದಣಿದಿರುವ ಸೈನ್ಯಕ್ಕೆ ಮರುಜೀವ ನೀಡೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಇಸ್ರೇಲ್ ಜೊತೆ ಸೇರಿ ಮುಂದಿನ ಭೀಕರ ದಾಳಿಗೆ ಸ್ಕೆಚ್ ಹಾಕಲು ಈ ವಿರಾಮವನ್ನ ಬಳಸಿಕೊಳ್ತಿದ್ದಾರೆ. ಕದನ ವಿರಾಮದ ಹೆಸರಿನಲ್ಲಿ ಇರಾನ್ ಅನ್ನ ಮೈಮರೆಯುವಂತೆ ಮಾಡಿ ನಂತರ ಹಠಾತ್ ದಾಳಿ ನಡೆಸಿ ಧ್ವಂಸ ಮಾಡುವ ಕಪಟ ತಂತ್ರ ಇದಾಗಿರಬಹುದು ಅಂತ ಜಗತ್ತು ಶಂಕಿಸ್ತಾ ಇದೆ. ಕಳೆದ 54 ದಿನಗಳಿಂದ ಇರಾನ್ ಜನತೆ ಅನುಭವಿಸ್ತಾ ಇರುವ ನರಕ ಯಾತನೆ ಅಷ್ಟಿಷ್ಟಲ್ಲ. ಅಮೆರಿಕದ ನಿರ್ಬಂಧಗಳಿಂದಾಗಿ ಅಲ್ಲಿನ ಜನರಿಗೆ ಆಹಾರ ಮತ್ತು ಚಿಕಿತ್ಸೆ ಸಿಗದಂತೆ ಮಾಡಲಾಗಿದೆ. ಇಷ್ಟೆಲ್ಲ ಹಿಂಸೆ ನೀಡಿ ನೂರಾರು ಜೀವಗಳನ್ನ ಬಲಿ ಪಡೆದ ನಂತರವೂ ಟ್ರಂಪ್ ಶಾಂತಿಯ ಮಾತನಾಡ್ತಾ ಇರೋದು ಎಂತಹ ವಿಪರ್ಯಾಸ ಅಲ್ವಾ? ಇದು ಇರಾನ್ ಜನತೆಯನ್ನ ಮತ್ತಷ್ಟು ಕೆರಳಿಸಿದೆ ಮತ್ತು ಅವರು ಟ್ರಂಪ್ ವಿರುದ್ಧದ ಹೋರಾಟದಲ್ಲಿ ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಒಗ್ಗಟ್ಟಾಗ್ತಾ ಇದ್ದಾರೆ. ಅಮೆರಿಕದ ಈ ಎಲ್ಲ ಆಟಗಳ ಹಿಂದೆ ಇಸ್ರೇಲ್ನ ದೊಡ್ಡ ಕುಮ್ಮಕ್ಕಿದೆ. ಇರಾನ್ನ ಪ್ರಮುಖ ಪರಮಾಣು ನೆಲೆಗಳನ್ನ ನಾಶಪಡಿಸೋದು ಇಸ್ರೇಲ್ನ ಏಕೈಕ ಗುರಿಯಾಗಿದೆ. ಟ್ರಂಪ್ ಈಗ ಕಾಲಾವಕಾಶ ನೀಡ್ತಾ ಇರೋದು ಇಸ್ರೇಲ್ ಸೇನೆಗೆ ಮುಂದಿನ ರಹಸ್ಯ ಕಾರ್ಯಾಚರಣೆಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅನ್ನೋದು ಈಗ ಬಯಲಾಗ್ತಾ ಇರುವಂತಹ ಸತ್ಯ. ಟ್ರಂಪ್ ಅವರ ಈ ಎಲ್ಲಾ ಕುತಂತ್ರಗಳ ಹಿಂದೆ ಅಮೆರಿಕದ ಮುಂಬರುವ ಮಧ್ಯಂತರ ಚುನಾವಣೆಯ ಲೆಕ್ಕಾಚಾರ ಕೂಡ ಇದೆ. ದೇಶದ ಒಳಗಿರುವ ಜನರಿಗೆ ನಾವು ಯುದ್ಧವನ್ನ ನಿಯಂತ್ರಿಸ್ತಿದ್ದೀವಿ ಅಂತ ಸುಳ್ಳು ಹೇಳಿ ತೈಲ ಬೆಲೆ ಏರಿಕೆಯನ್ನ ತಡೆದು ಮತದಾರರನ್ನ ಓಲೈಸೋದಕ್ಕೆ ಅವರು ನಾಟಕವಾಡ್ತಿದ್ದಾರೆ. ಅಂದ್ರೆ ಇರಾನ್ ಜನರ ಜೀವದ ಮೇಲೆ ಟ್ರಂಪ್ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಇಂದಿನ ಈ ಕದನ ವಿರಾಮ ಘೋಷಣೆಯಿಂದ ಯುದ್ಧ ಇನ್ನೂ ನಿಂತಿಲ್ಲ. ಟ್ರಂಪ್ ಮತ್ತು ಇಸ್ರೇಲ್ ಈ ಹಿಂದೆಯೂ ಇಂತಹ ನೂರಾರು ಒಪ್ಪಂದಗಳನ್ನ ಮುರಿದು ಬೆನ್ನಿಗೆ ಚೂರಿ ಹಾಕಿದ ಇತಿಹಾಸ ಇದೆ.
ಹೀಗಾಗಿ ಇರಾನ್ ಕೂಡ ತನ್ನ ಸರ್ವಶಕ್ತಿಯೊಂದಿಗೆ ಸನ್ನದ್ಧವಾಗಿಯೇ ಇದೆ. ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಯಾವ ಹಂತಕ್ಕೆ ತಲುಪುತ್ತೆ, ಇತಿಹಾಸ ಮರುಕಳಿಸುತ್ತಾ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.